ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇನ್ನು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಎರಡನೆಯ ಟಿ20 ಪಂದ್ಯ ನಿನ್ನೆ ಮುಕ್ತವಾಗಿದೆ. ಇದೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಚಂಡೀಗಢ್ನಲ್ಲಿ ಈ ಒಂದು ಘಟನೆ ನಡೀತು. ಬಟ್ ಏನ್ ನಡೀತು, ಯಾಕಾಯ್ತು ಈ ಒಂದು ಘಟನೆ ಅಂತ ನಾನು ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನು ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಸ್ಪೋರ್ಟ್ಸ್ ವಿಡಿಯೋಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ಬನ್ನಿ ಹಾಗಾದ್ರೆ ಈಗ ವಿಡಿಯೋ ಶುರು ಮಾಡೋಣ. ಇನ್ನು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಎರಡನೇ ಟಿ20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ 51 ರನ್ಗಳ ಸೋಲನ್ನು ಬಯಸಿತು. ಇದರ ಮೊದಲ ಟಿ20ಯಲ್ಲಿ ಟೀಮ್ ಇಂಡಿಯಾ 101 ರನ್ನಿಂದ ಗೆದ್ದು ಬೀಗಿತ್ತು. ಬಟ್ ಅದೇ ತರ ಎರಡನೇ ಟಿ20 ಪಂದ್ಯ ನಾವು ಇಲ್ಲಿ ಸೋತ್ವಿ. ಹೀಗಾಗಿ ಸರಣಿಯಲ್ಲಿ 5 ಪಂದ್ಯಗಳಲ್ಲಿ ನಾವು 1-1ರಲ್ಲಿ ಈಗ ಸಮಬಲ ಇದೆ. ಬಟ್ ಸದ್ಯಕ್ಕಂದ್ರೂ ಈ ಒಂದು ಹರ್ಷದೀಪ್ ಎಸೆದಂತ 11ನೇ ಓವರ್ ಇಲ್ಲಿ ಪಂದ್ಯಕ್ಕೆ ತಿರುವನ್ನು ತಂದುಕೊಡ್ತು. ಅಂದರೆ ಒಂದೇ ಓವರ್ಗೆ ಹರ್ಷದೀಪ್ ಸಿಂಗ್ ಬರೋಬ್ಬರಿ 13 ಬಾಲ್ ಎಸೆದ್ರು. ಇಲ್ಲಿ ಈ ಒಂದು ಪಿಚ್ ಅಲ್ಲಿ ಕೂಡ ಇರೋದ್ರಿಂದ ಕೈಯಿಂದ ಕೂಡ ಬಾಲ್ ಜಾರ್ತಾ ಇತ್ತು. ಕೈಯಿಂದ ಬಾಲ್ ಜಾರೋದ್ರಿಂದ ಹರ್ಷದೀಪ್ ಸಿಂಗ್ ಕೂಡ ಇಲ್ಲಿ ಒಂದು 6 ಹೊಡೆಸಿಕೊಂಡು ಆಮೇಲೆ ಸತತವಾಗಿ 7 ವೈಡ್ ಹಾಕಿದ್ದು ಗಂಭೀರ್ ಅವರು ಕೂಡ ಇಲ್ಲಿ ಡಗೌಟ್ನಲ್ಲಿ ಆಕ್ರೋಶಗೊಂಡರು. ಬಟ್ ಏನಪ್ಪ ಅಂದ್ರೆ ಹರ್ಷದೀಪ್ ಸಿಂಗ್ ಕೂಡ ಇಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತಹ ಬಾಲರ್. ಟಿ20ಯಲ್ಲಿ 100 ವಿಕೆಟ್ ಟೇಕರ್ ಆದಂತಹ ಹರ್ಷದೀಪ್ ಸಿಂಗ್ ಅವರು ಕೂಡ ಆ ಒಂದು ಪಿಚ್ ಅಲ್ಲಿ ಏನೂ ಮಾಡಕ್ ಆಗಲಿಲ್ಲ. ಎಕ್ಸ್ಪೆನ್ಸಿವ್ ಆಗ್ತಾರೆ. ಗಂಭೀರ್ ಕೂಡ ಅವ್ರ ಮೇಲೆ ಆಕ್ರೋಶಗೊಂಡು ಇವರನ್ನ ನೋಡುತ್ತಾ ಇಲ್ಲಿ ಅಂತ ನೀವು ನೋಡಬಹುದು. 13 ಬಾಲ್ ಎಸೆದಂತ ಇಲ್ಲಿ ಹರ್ಷದೀಪ್ ಸಿಂಗ್ 7 ಸತತವಾಗಿ ವೈಡ್ ಹಾಕ್ತಾರೆ. ಬಟ್ ಇದು ಏನಪ್ಪ ಅಂದ್ರೆ ಎಕ್ಸ್ಪೆನ್ಸಿವ್ ಓವರ್ ಅಂತ ಕೂಡ ಇಲ್ಲಿ ಕನ್ಸಿಡರ್ ಆಯಿತು. ಈ ಒಂದು ಹೆಡ್ ಕೋಚ್ ಅವರು ತಂಡ ಮಾಡದಂತೆ ಇಲ್ಲಿ ಹರ್ಷದೀಪ್ ಸಿಂಗ್ ಮೇಲೆ ಕೋಪಗೊಂಡ್ರು. ಬಟ್ ಏನಪ್ಪ ಅಂದ್ರೆ ಹರ್ಷದೀಪ್ ಸಿಂಗ್ ಅವರು ಆ ಥರ ಹಾಕಬಾರ್ದಾಗಿತ್ತು. ಬಟ್ ಇಲ್ಲಿ ಒಂದು ಮ್ಯಾಚ್ ಕೂಡ ನಾವು ಏನು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಬಟ್ ಮುಂದಿನ ಪಂದ್ಯದಲ್ಲಿ ಹರ್ಷದೀಪ್ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ನಿಮಗೆ ಹೀಗೆ ಅನಿಸಿದಂತ ಕಮೆಂಟ್ ಮುಖಾಂತರ ಇಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.